ಏನ್ ಹೇಳ್ಬೇಕು, ಸಡೆ ಹಣ್ಣುಗಳು ಅನ್ಬೇಕಾ, ಒಡೆಗಳು ಅನ್ಬೇಕಾ, ಇಲ್ಲ ಲೌಡೆ. ನಾನು ಈಗ ಆಲ್ಮೋಸ್ಟ್ ಒಂದ್ 2.5 ಮಂತ್ ಆಯ್ತು ನಾನು ಜಿಮ್ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಕೇಳ್ತಾರೆ, ಗುರು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ, ಚೆನ್ನಾಗ್ ಮಾಡ್ತಾ ಇದೀಯಾ, ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಓಕೆ, ಪಾಸಿಟಿವ್ ಸೈಡ್ ಆಫ್ ಇದು ಬಂದ್ಬಿಟ್ಟು ಅದು. ಬಟ್ ಇನ್ ಕೆಲವ್ರು ಇದಾರೆ, ಗುರು ಚೆನ್ನಾಗ್ ಮಾಡ್ತಾ ಇದೀಯಾ, ನ್ಯಾಚುರಲ್ ಆಗಿ ಮಾಡ್ತಾ ಇದೀಯಾ, ಇಲ್ವಾ ಪ್ರೋಟೀನ್ ಗಿಟೀನ್ ಎಲ್ಲ ತಗೊಂತಾ ಇದೀಯಾ ಅಂತ. ಅಲ್ಲ ಗುರು, ನಂಗೆ ಒಂದ್ ಅರ್ಥ ಆಗಲ್ಲ. ಎಲ್ಲ ಎಜುಕೇಟೆಡ್ಸು ಅದು ಈಗ ಸಪ್ಲಿಮೆಂಟ್ಸ್ ತಗೊಳ್ಳೋದು ಅನ್ಯಾಚುರಲ್ ಅನ್ನೋ ರೀತಿಲಿ ಕೇಳ್ತಿರಲ್ಲ. ಏನ್ ಹೇಳ್ಬೇಕು, ಮನೇಲಿ ಸಿಗುವಂತ ಫುಡ್ ಅಲ್ಲಿ ಯಾವಾಗ ಮೇಂಟೈನ್ ಮಾಡ್ಕೊಳಕ್ ಆಗಲ್ಲ. ಸೊ ಆ ಒಂದು ಪ್ರೋಟೀನ್ ಫಾರ್ ಎಕ್ಸಾಂಪಲ್ ಎಗ್ ದಿನಕ್ಕೆ 10 ಎಗ್ ಎಲ್ಲ ತಿನ್ನಕ್ಕಾಗಲ್ಲ. ಅದ್ರಲ್ಲಿರುವಂತ ಪ್ರೋಟೀನ್ ಡೈರೆಕ್ಟ್ ಸಪ್ಲಿಮೆಂಟ್ಸ್ ಇಂದ ತಗೊಂಡ್ರೆ ನ್ಯಾಚುರಲ್ ಆಗಿ ಬಾಡಿ ಮಾಡ್ತಾ ಇದೆಯಾ ಅಥವಾ ಸಪ್ಲಿಮೆಂಟ್ಸ್ ಏನಾದ್ರು ತಗೊಂತಿದ್ಯಾ ಅಂತ ಕೇಳ್ತಾರೆ. ಇವರಿಗೆ ಏನ್ ಹೇಳ್ಬೇಕು, ಸಡೆ ಹಣ್ಣುಗಳು ಅನ್ಬೇಕಾ, ಒಡೆಗಳು ಅನ್ಬೇಕಾ, ಇಲ್ಲ ಲೌಡೆಗಳು ಅನ್ಬೇಕಾ, ನಂಗತ್ರ ಗೊತ್ತಿಲ್ಲ. ಕೆಳಗಡೆ ಕಮೆಂಟ್ ಅಲ್ಲಿ ನೀವೇ ಹೇಳಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ.